ಎಲ್ಲೂ ಸಿಗಲ್ಲ ಚಿಕನ್ ಪಿಕಲ್ಸ್ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಹತ್ರನೇ ಸಿಗೋದು, ಎಲ್ಲೂ ಸಿಗಲ್ಲ. ಎಲ್ಲೂ ಸಿಗದೆ ಇರುವಂತದ್ದು ಅಗಸೆ ಬೀಜದಿಂದ ಮಾಡಿರುವಂತ ಚಿಕ್ಕಿ ಸಿಗುತ್ತೆ. ಪಂಪ್ಕಿನ್ಸ್ ಅಂದ್ರೆ ಕುಂಬಳಕಾಯಿ ಬೀಜದಿಂದ ಮಾಡಿರುವಂತದ್ದು ಸಿಗುತ್ತೆ. ರಾಗಿಲ್ ಮಾಡಿರುವಂತ ನಿಪ್ಪಟ್ಟು, ಇದು ಬೀಟ್ರೋಟ್ ಅಲ್ಲಿ ಮಾಡಿರುವಂತ ನಿಪ್ಪಟ್ಟು, ರಾಗಿಲ್ ಮಾಡಿರುವಂತ ಕೋಡ್ಬಳೆ ಇದೆ, ರಾಗಿಲ್ ಮಾಡಿರುವಂತ ಮುರುಕು ಇದೆ. ಇದೆಲ್ಲ ಆರ್ಗಾನಿಕ್ ಫುಡ್ಸ್, ಎಲ್ಲೂ ಸಿಗಲ್ಲ. ನಿಮ್ಗೆ ಎಲ್ಲೇ ಹುಡುಕಿ ಸರ್, ರಾಗಿ ಹಿಟ್ಟಲ್ಲಿ ಮಾಡಿರುವಂತ ಐಟಮ್, ಬೀಟ್ರೋಟ್ ಅಲ್ಲಿ ಮಾಡಿರೋ ಐಟಮ್ ಎಲ್ಲೂ ಸಿಗಲ್ಲ. ತುಂಬಾ ಹೆಲ್ತಿ ಫುಡ್, ಟ್ರೈ ಮಾಡಿ. ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ, ನೀವ್ ಎಷ್ಟೊಂದು ವಿಡಿಯೋದಲ್ಲಿ ಗ್ರಾಮೀಣ ಹೋಮ್ ಫುಡ್ ಅನ್ನೋದನ್ನ ನೋಡಿರ್ತೀರಾ. ಆದ್ರೆ ನಮ್ ದೊಡ್ಡಬಳ್ಳಾಪುರದಲ್ಲೂ ಅಂತದೊಂದು ಅಂಗಡಿ ಇದೆ ಅಂತ ನಿಮಗ್ ಗೊತ್ತಾ? ಬನ್ನಿ ಮಾತಾಡ್ಸೋಣ ಅವ್ರನ್ನೇ. ಸ್ನೇಹಿತರೆ, ಇಲ್ಲಿ ಆರ್ಗಾನಿಕ್ ಫುಡ್ ಏನೇನ್ ಸಿಗುತ್ತೆ ಅನ್ನೋದನ್ನ ನಮ್ ಸ್ನೇಹಿತರ ಹತ್ರನೇ ಮಾತಾಡ್ಸೋಣ. ಬನ್ನಿ ಸರ್, ಬನ್ನಿ ತಿಳಿಸ್ಕೊಡ್ರಿ ಮಾಹಿತಿ. ಸರ್, ಆಕ್ಚುಲಿ ನಮ್ ವಿಶೇಷ ಏನಂತಂದ್ರೆ ನಮ್ಮಲ್ಲಿ ಎಲ್ಲೂ ಸಿಗಲ್ಲ ಚಿಕನ್ ಪಿಕಲ್ಸ್. ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಹತ್ರನೇ ಸಿಗೋದು, ಎಲ್ಲೂ ಸಿಗಲ್ಲ. ಅದು ಬಿಟ್ಟು ಎಲ್ಲಾ ತರ ನಮ್ಮಲ್ಲಿ ಉಪ್ಪಿನಕಾಯಿಗಳು, ಪಿಕಲ್ಸ್ ಸಿಗುತ್ತೆ. ವೆಜ್ದು ಎಕ್ಸಾಂಪಲ್ ಹಾಗಲಕಾಯಿ ಇರ್ಬೋದು, ಗಾರ್ಲಿಕ್ ಇರ್ಬೋದು, ನಿಂಬೆಕಾಯಿ ಇರ್ಬೋದು, ಹುಣಸೆಕಾಯಿ ಇರ್ಬೋದು, ಗೋಂಗೂರ ಇರ್ಬೋದು, ಪ್ರತಿಯೊಂದು ಸಹ ಸಿಗುತ್ತೆ. ಅದು ಬಿಟ್ಟು ನಮ್ಮಲ್ಲಿ ಚಟ್ನಿ ಪುಡಿಗಳು 10 ರಿಂದ 20 ತರ ಚಟ್ನಿ ಪುಡಿಗಳಿದೆ. ಡೈರೆಕ್ಟ್ ರೈಸ್ಗಾಗುತ್ತೆ, ಇಡ್ಲಿಗಾಗುತ್ತೆ, ದೋಸೆಗಾಗುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ತಿನ್ನೋಡಿ ಒಂದ್ಸಲಿ. ಈ ಪೋರ್ಷನ್ ಎಲ್ಲ ಬಂದು ಸ್ನಾಕ್ಸ್ ಐಟಮ್ಸ್, ಮಕ್ಳಿಗಾಗ್ಲಿ ಹೆಲ್ತಿ ಫುಡ್. ನೋಡಿ, ಸಿಂಪಲ್ ಆಗಿ ನೋಡಿ, ಇದು ರಾಗಿಲ್ ಮಾಡಿರುವಂತ ನಿಪ್ಪಟ್ಟು, ಇದು ಬೀಟ್ರೋಟ್ ಅಲ್ಲಿ ಮಾಡಿರುವಂತ ನಿಪ್ಪಟ್ಟು, ರಾಗಿಲ್ ಮಾಡಿರುವಂತ ಕೋಡ್ಬಳೆ ಇದೆ, ರಾಗಿಲ್ ಮಾಡಿರುವಂತ ಮುರುಕು ಇದೆ. ಇದೆಲ್ಲ ಆರ್ಗಾನಿಕ್ ಫುಡ್ಸ್, ಎಲ್ಲೂ ಸಿಗಲ್ಲ. ನಿಮ್ಗೆ ಎಲ್ಲೇ ಹುಡುಕಿ ಸರ್, ರಾಗಿ ಹಿಟ್ಟಲ್ಲಿ ಮಾಡಿರುವಂತ ಐಟಮ್, ಬೀಟ್ರೋಟ್ ಅಲ್ಲಿ ಮಾಡಿರೋ ಐಟಮ್ ಎಲ್ಲೂ ಸಿಗಲ್ಲ. ತುಂಬಾ ಹೆಲ್ತಿ ಫುಡ್, ಟ್ರೈ ಮಾಡಿ. ತರ ಸ್ವೀಟ್ಸ್ ಬೇಕು ಹೇಳಿ, ಎಲ್ಲಾ ತರ ಸ್ವೀಟ್ ಸಿಗುತ್ತೆ. ಅದರಲ್ಲಿ ಎಲ್ಲೂ ಸಿಗದೆ ಇರುವಂತದ್ದು ಅಗಸೆ ಬೀಜದಿಂದ ಮಾಡಿರುವಂತ ಚಿಕ್ಕಿ ಸಿಗುತ್ತೆ. ಪಂಪ್ಕಿನ್ಸ್ ಅಂದ್ರೆ ಕುಂಬಳಕಾಯಿ ಬೀಜದಿಂದ ಮಾಡಿರುವಂತದ್ದು ಸಿಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಅಗಸೆ ಬೀಜದಿಂದ ಮಾಡಿರುವಂತ ಲಡ್ಡುಗಳು, ರಾಗಿ ಲಡ್ಡುಗಳಿದೆ, ಸಿರಿಧಾನ್ಯದಿಂದ ಮಾಡಿರುವಂತ ಲಡ್ಡುಗಳು ಸಹ ಇದೆ. ಸೊ ಅದು ಬಿಟ್ಟು ಬನ್ನಿ, ಇಲ್ಲಿ ಬನ್ನಿ. ಆಂಧ್ರ ಸ್ಟೈಲ್ ಪೂತರೇಕುಳು ಅಂತೀವಿ, ಇದನ್ನ ಪೇಪರ್ ಸ್ವೀಟ್ಸ್ ಅಂತೀವಿ. ಎಲ್ಲೂ ಸಿಗಲ್ಲ, ನಮ್ಮ ಅಂಗಡಿಯಲ್ಲೇ ಸಿಗೋದು. ಸರ್, ಈ ಪೋರ್ಷನ್ ಬಂದು ಎಲ್ಲಾ ತರ ಬಿಸ್ಕೆಟ್ಸ್, ಆರೆಂಜ್ ಫ್ಲೇವರ್ ಇರ್ಬೋದು, ಅನಾನಸ್ ಇರ್ಬೋದು, ರಾಗಿ ಬಿಸ್ಕೆಟ್ ಇರ್ಬೋದು, ಜೀರಾ ಬಿಸ್ಕೆಟ್ ಇರ್ಬೋದು, ಎಲ್ಲಾ ಸಿಗುತ್ತೆ. ಬಿಸ್ಕೆಟ್ಸ್, ಕೊಬ್ಬರಿ ಬಿಸ್ಕೆಟ್, ಎಲ್ಲಾ ತರ ಬಿಸ್ಕೆಟ್ಸ್ ಸಿಗುತ್ತೆ. ಸರ್, ಮೆಣಸಿನಕಾಯಿ ರೈಸ್ಗೆ ನಂಚ್ಕೊಂಡು ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಒಂದ್ಸಲಿ ಬಂದು ಎಲ್ಲರೂ ಟ್ರೈ ಮಾಡ್ಬೇಕು. ಸೂಪರ್ ಐಟಮ್. ಸ್ನೇಹಿತರೆ, ಮಕ್ಕಳಿಗೆ ಸಿರಿಧಾನ್ಯದಿಂದ ಮಾಡಿರುವಂತ ಐಟಮ್ ಇದು ಪ್ರಾಡಕ್ಟ್. ಮಕ್ಕಳು ಕುಡಿಸೋದ್ರಿಂದ ಅವರಿಗೆ ಪೌಷ್ಟಿಕಾಂಶ, ತಿರ್ಗ ಐರನ್ ಎಲ್ಲ ಸಿಗುತ್ತೆ. ಮಕ್ಕಳ ಬೆಳವಣಿಗೆ ಚೆನ್ನಾಗುತ್ತೆ. ಸ್ನೇಹಿತರೆ ನೋಡಿ, ಹಿಂಗೋದ್ರೆ ಮುತ್ಯಾಲಮ್ಮನ ದೇವಸ್ಥಾನ, ಹಿಂಗೋದ್ರೆ ಜಾಲಪ್ಪ ಕಾಲೇಜು, ನಾನು ಹಿಂದೆ ಕಾಣಿಸ್ತಾ ಇರೋದೇ ಗ್ರಾಮೀಣ ಹೋಮ್ ಫುಡ್ಸ್. ಎಲ್ಲಾರು ಬನ್ನಿ ಸ್ನೇಹಿತರೆ.